ನಮಸ್ಕಾರ. ನಮಸ್ತೆ. ಕಳೆದ ವಾರ ನಿಮ್ಗೆಲ್ಲ ಗೊತ್ತು, ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಬೆಚ್ಚಿ ಬಿದ್ದಿದ್ದಂದ್ರೆ ಲಾವಣ್ಯ ಗೌಡ ಹತ್ಯೆ. ಆ ನಂತರ ಹತ್ಯೆ ಮಾಡಿದಂತ ವ್ಯಕ್ತಿ ಇಲಿಪಾಷಾಣ ತಗೊಂಡಿದ್ದ ಅನ್ನುವಂಥದ್ದು ಬಹುದೊಡ್ಡ ಸುದ್ದಿ. ನಂತರ ವೆನ್ಲಾಕ್ ಆಸ್ಪತ್ರೆ ICU ಅಲ್ಲಿದ್ದಾನೆ ಅನ್ನುವಂಥದ್ದು. ಈಗ ಒಂದು ಸುದ್ದಿ ಬರ್ತಾ ಇತ್ತು, ICU ನಿಂದ ನಾರ್ಮಲ್ ವಾರ್ಡಿಗೆ ಶಿಫ್ಟ್ ಆದ, ಸಾಮಾನ್ಯ ವಾರ್ಡಿಗೆ ಶಿಫ್ಟ್ ಆದ ಅನ್ನುವಂಥದ್ದು. ಇನ್ನುವರೆಗೂ ಪೊಲೀಸರು ಬಂಧಿಸಿಲ್ಲ. ಮತ್ತೆ ನಾರ್ಮಲ್ ವಾರ್ಡಿಗೆ ಶಿಫ್ಟ್ ಮಾಡಿದಾರೆ ಅಂತ ಹೇಳಿದ್ರೆ ಅರ್ಥ ಅವನು ಆರೋಗ್ಯವಂತನಾಗಿದ್ದಾನೆ ಅಥವಾ ಅವನು ನಾರ್ಮಲ್ ಆಗಿದ್ದಾನೆ ಅಂತ ಅರ್ಥ ಅಲ್ವಾ ಸರ್? ಇಲ್ಲ, ಇದರಲ್ಲಿ ಚೇತನ್ ಗೌಡ ಈಗ ಕೊಲೆ ಪ್ರಕರಣದ ಆರೋಪಿ. ಆತ ವೆನ್ಲಾಕ್ ಆಸ್ಪತ್ರೆಗೆ ಅಡ್ಮಿಟ್ ಆಗುವಂತ ಸಂದರ್ಭದಲ್ಲಿ ಆತನ ಕಂಡೀಷನ್ ಸ್ವಲ್ಪ ಗಂಭೀರವಾಗಿತ್ತು. ತದನಂತರ ಈ ಒಂದು ವಾರದ ಚಿಕಿತ್ಸೆಯಿಂದಾಗಿ ಆತ ಸಹಜ ಸ್ಥಿತಿಗೆ ಬರ್ತಾ ಇದ್ದಾನೆ. ಆದರೂ ಸಹ ಅದು ಪಾಯ್ಸನಿಂಗ್ ಆಗಿರೋದ್ರಿಂದ ಆತನ ಮೇಲೆ ತೀವ್ರ ನಿಗಾ ಇಡಬೇಕಾದ ಅನಿವಾರ್ಯತೆ ಇದೆ. ಆದ್ರಿಂದಾಗಿ ಅವರು ಇಲ್ಲಿಯವರೆಗೆ ತೀವ್ರ ನಿಗಾ ಘಟಕದಲ್ಲಿ ಇಟ್ಟಿದ್ರು. ಈಗ ಅವನನ್ನ ಸಾಮಾನ್ಯ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ. ಆದರೂ ಆತ ಅಬ್ಸರ್ವೇಷನ್ ಅಲ್ಲಿ ಇದ್ದಾರೆ. ICU ನಿಂದ ಸಾಮಾನ್ಯ ವಾರ್ಡಿಗೆ ಇವನ್ನ ಶಿಫ್ಟ್ ಮಾಡಿರೋ ಕಾರಣ ಇರ್ಬೇಕಲ್ಲ ಸರ್? ನೋಡಿ, ಈಗ ICU ನಲ್ಲಿ ಇದ್ರೆ ICU ನಲ್ಲಿ ಅವನೊಟ್ಟಿಗೆ ಬೇರೆ ಬೇರೆ ಪೇಷಂಟ್ಗಳು ಇರ್ತಾರೆ. ಆತ ಪೊಲೀಸರ ನಿಗಾದಲ್ಲಿ ಇರುವಂತ ಒಬ್ಬ ಆರೋಪಿ. ಇದರಿಂದಾಗಿ ಇತರ ರೋಗಿಗಳಿಗೆ ತೊಂದರೆ ಆಗ್ತಾ ಇದೆ ಮತ್ತು ಪೊಲೀಸರನ್ನ ICU ವಾರ್ಡ್ ಒಳಗೆ ಬಿಡ್ಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ಲ. ಪೊಲೀಸರಿಗೆ ಅದನ್ನು ವಾಚ್ ಮಾಡುವುದು ಕಷ್ಟ ಆಗ್ತಾ ಇರ್ತದೆ. ಅದಕ್ಕಾಗಿ ಆತ ನಾರ್ಮಲ್ ಸ್ಥಿತಿಯಲ್ಲಿ ಇರುವುದರಿಂದ ದೇಹದ ಒಳಗೆ ಪ್ರತಿಕ್ರಿಯೆ ಆಗ್ತಾ ಇದ್ರು ಸಹ ಆತ ತೋರಿಕೆಗೆ ಆತ ಸಾಮಾನ್ಯ ರೋಗಿಯಾಗಿ ಇದ್ದಾನೆ. ಅದರಿಂದಾಗಿ ಆತನನ್ನ ಸಾಮಾನ್ಯ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ. ಆತನಿಗೆ ಅಲ್ಲಿ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಹಗಲಲ್ಲಿ 2 ಪೊಲೀಸರು ಅವನನ್ನು ಕಾಯ್ತಾ ಇದ್ದಾರೆ, ರಾತ್ರಿ ಮತ್ತಿಬ್ಬರು ಪೊಲೀಸರು ಕಾಯ್ತಾ ಇದ್ದಾರೆ. ಒಟ್ಟಿಗೆ 4 ಮಂದಿ ಪೊಲೀಸರನ್ನು ಆ ಡ್ಯೂಟಿಗಾಗಿ ನಿಯೋಜನೆ ಮಾಡಲಾಗಿದೆ. ಅದರ ಅರ್ಥ ICU ನಲ್ಲಿ ಬಂದೋಬಸ್ತ್ ಕೊಡ್ಲಿಕ್ಕೆ ಆಗುದಿಲ್ಲ, ಪೊಲೀಸರಿಗೆ ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅನ್ನೋದಕ್ಕೆ ಹೊರಗೆ ನಾರ್ಮಲ್ ವಾರ್ಡ್ ಅಲ್ಲಿ ಇಟ್ಟಿರ್ತಾರೆ ಅನ್ನುವಂಥದ್ದು ನಿಮ್ಮ ಅನಿಸಿಕೆ? ಖಂಡಿತವಾಗಿಯೂ ಹೌದು. ಯಾಕಂತ ಹೇಳಿದ್ರೆ ICU ನಲ್ಲಿ ಕೇವಲ ಒಬ್ಬ ಪೇಷಂಟ್ ಇರುವುದಲ್ಲ, ಅಲ್ಲಿ ಬೇರೆ ಬೇರೆ ಪೇಷಂಟ್ಗಳಿದ್ದಾರೆ. ಅಲ್ಲಿ ಬೇರೆ ವ್ಯಕ್ತಿಗಳನ್ನ ಇಟ್ಟುಕೊಳ್ಳುವಂತ ಕ್ರಮ ಇಲ್ಲ. ಪೇಷಂಟ್ನ ಅಟೆಂಡರ್ ಅಂತ ನಾವೇನು ಹೇಳ್ತೇವೆ, ಪೇಷಂಟ್ ಒಟ್ಟಿಗೆ ಇರುವಂತವರು, ಅವರನ್ನು ಸಹ ICU ವಾರ್ಡ್ ಒಳಗೆ ಬಿಟ್ಟುಕೊಡೋದಿಲ್ಲ. ಸೊ ಈ ಕಾರಣದಿಂದ ಹೊರಗೆ ಶಿಫ್ಟ್ ಮಾಡಿದ್ದಾರೆ. ಸ್ಟಾಫ್ನವರೇ ಹೊರಗೆ ಬಂದು ಆತನ ಪೇಷಂಟ್ ಅಟೆಂಡರ್ ಕೈಯಲ್ಲಿ ಹೇಳುದು, ಇಂತಿಂತ ಸುತ್ತು ತಂದುಕೊಡಿ, ಇಂತಿಂತ ಮದ್ದು ತಂದುಕೊಡಿ, ಇಂಥ ಇಂಜೆಕ್ಷನ್ ತಂದುಕೊಡಿ ಅಂತ ಹೇಳಿ ಒಳಗೆ ಕರ್ಕೊಂಡು ಹೋಗೋದು. ಅದರಿಂದಾಗಿ ಅವನನ್ನ ಕಾಯಲಿಕ್ಕಾಗಿ ನಿಯೋಜಿಸಲ್ಪಟ್ಟಂತ ಪೊಲೀಸರು ICU ನಿಂದ ಹೊರಗೆ ಇರಬೇಕು. ಆದ್ರಿಂದಾಗಿ ಈ ಸಮಸ್ಯೆ ಸೃಷ್ಟಿಯಾಗೋದ್ರಿಂದ ಆತನನ್ನು ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ದಾರೆ. ಅಲ್ಲಿ ಪೊಲೀಸ್ ಕಾವಲು ಹಾಕಿದ್ದಾರೆ. ನಿಮಗೆ ಸುಮಾರು ಮಾಹಿತಿಗಳಿರ್ತವೆ, ಸುಮಾರು ಒಳ ಮಾಹಿತಿಗಳು ನಿಮ್ಮ ಹತ್ರ ಬಂದಿರ್ತವೆ. ಬಂಧನವಾಗುವುದು ಯಾವಾಗಂತೆ? ಆಸ್ಪತ್ರೆಯ ಮಾಹಿತಿ ಮೂಲಗಳ ಪ್ರಕಾರ ಆತ ಇನ್ನೂ ಸಹ ಸಂಪೂರ್ಣವಾಗಿ ಚೇತರಿಸಿಕೊಂಡಿಲ್ಲ. ಆತನಿಗೆ ಚಿಕಿತ್ಸೆ ನೀಡುವಂತ ವೈದ್ಯರು ಆತ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದಾನೆ, ಆತನ ಎಲ್ಲ ಅಂಗಾಂಗಗಳು ಸಮಸ್ಥಿತಿಯಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದೆ ಎನ್ನುವುದು ಖಚಿತವಾದ ನಂತರ ಆತನನ್ನು ಡಿಸ್ಚಾರ್ಜ್ ಮಾಡ್ತಾರೆ. ಡಿಸ್ಚಾರ್ಜ್ ಮಾಡಿದ ನಂತರ ಪೊಲೀಸರು ಬಂಧನ ಪ್ರಕ್ರಿಯೆ ಮಾಡಬೇಕೇ ಹೊರತು ಆಸ್ಪತ್ರೆಯಲ್ಲಿ ಇರುವಾಗ ಯಾವುದೇ ಒಬ್ಬ ಆರೋಪಿಯನ್ನು ಬಂಧನ ಪ್ರಕ್ರಿಯೆಗೆ ಒಳಪಡಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಕಾನೂನು ಪ್ರಕಾರ. ಸೊ ಅದರರ್ಥ ಇನ್ನೂವರೆಗೂ ಬಂಧನವಾಗಿಲ್ಲ. ಇವತ್ತಿನವರೆಗೂ ಆತ ಬಂಧನಕ್ಕೆ ಒಳಗಾಗಿಲ್ಲ, ಬಂಧನ ಪ್ರಕ್ರಿಯೆ ನಡೆದಿಲ್ಲ. ಹೌದು, ಅದು ಯಾಕಂದ್ರೆ ಸುಮಾರು ಜನರು ಪ್ರಶ್ನೆ ಕೇಳ್ತಾರೆ, ಏನ್ ಅರೆಸ್ಟ್ ಮಾಡೋದಂದ್ರೆ ಸೀದಾ ಹೋಗೋದು ಹಿಡಿಯುವುದು ಅಂತ. ಆದ್ರೆ ಇಲ್ಲ ಇಲ್ಲ ಇಲ್ಲ, ಪೊಲೀಸ್ ಸ್ಟೇಷನ್ ಅಲ್ಲಿ ಆತನನ್ನು ಬಂಧನ ಪ್ರಕ್ರಿಯೆಗೆ ಒಳಪಡಿಸುವುದು ಅಂದರೆ ಪೊಲೀಸ್ ಠಾಣೆಯಲ್ಲಿ ಒಂದು ಬುಕ್ ಇದೆ, PSR ಅಂತ ಹೇಳ್ತೇವೆ. ಆ PSR ಅಲ್ಲಿ ಆತನ ಎಲ್ಲ ಬಯೋಡೇಟಾ ಬರೀಬೇಕು. ಯಾವ ಕ್ರೈಮ್ ನಂಬರ್ನ ಅಡಿಯಲ್ಲಿ ಆತನನ್ನು ಬಂಧನ ಪ್ರಕ್ರಿಯೆಗೆ ಒಳಪಡಿಸಲಾಗಿದೆ ಅಂತೇಳಿ, ಆತ ಯಾವ ಡ್ರೆಸ್ ಹಾಕಿದ್ದಾನೆ, ಆತನ ಒಳ ಉಡುಪು ಏನು, ಆತನ ಉದ್ದ ಎಷ್ಟು, ಆತನ ಕೂದಲು ಹೇಗಿದೆ, ಆತನ ಮೈ ಬಣ್ಣ ಹೇಗಿದೆ, ಕಣ್ಣಗುಡ್ಡೆಯ ಬಣ್ಣ ಹೇಗಿದೆ, ಇದನ್ನೆಲ್ಲ ಬರಿಬೇಕು. ಆತನ ಸಂಬಂಧಿಕರು ಯಾರು, ತಂದೆ ಹೆಸರೇನು, ಆತನ ನಿಕಟ ಸ್ನೇಹಿತರು ಯಾರು, ಇದೆಲ್ಲ ಬರಿಬೇಕು. ಇದು PSR ಅಲ್ಲಿ ಬರೆಯುವಂತ ಎಲ್ಲ ಪ್ರಕ್ರಿಯೆಗಳು. ಆ ಪ್ರಕ್ರಿಯೆಯನ್ನು ಮುಗಿಸಿದಾಗ ಆತ ಅಧಿಕೃತವಾಗಿ ಬಂಧನಕ್ಕೆ ಒಳಗಾಗ್ತಾನೆ. ಸೊ ಅಲ್ಲಿಂದ ಯಾವ ಸಂದರ್ಭದಲ್ಲಿ ಆತನನ್ನು ಬಂಧನ ಪ್ರಕ್ರಿಯೆಗೆ ಒಳಪಡಿಸಲಾಯಿತೋ, ಯಾವ ಸಮಯದಲ್ಲಿ ಒಳಪಡಿಸಲಾಯಿತೋ, ಅಲ್ಲಿಂದ 24 ಗಂಟೆಗಳ ಒಳಗೆ ಆತನನ್ನು ಎಲ್ಲ ವಿಚಾರಣೆಯನ್ನು ಮುಗಿಸಿ ನ್ಯಾಯಾಧೀಶರ ಎದುರು ಹಾಜರುಪಡಿಸಬೇಕು. ನ್ಯಾಯಾಧೀಶರು ತದನಂತರ ಆತನನ್ನು ಜುಡಿಷಿಯಲ್ ಕಸ್ಟಡಿಗೆ ಆರ್ಡರ್ ಮಾಡಿದ ಮೇಲೆ ಆತನನ್ನು ಕೊಂಡೋಗಿ ಜೈಲಿಗೆ ಬಿಟ್ಟು ಬರಬೇಕು.
ಇದು ಪೊಲೀಸರ ಕಾರ್ಯವೈಖರಿ. ಸೊ ಅದರರ್ಥ ಇನ್ನೂವರೆಗೂ ಬಂಧನವಾಗಿಲ್ಲ. ಇವತ್ತಿನವರೆಗೂ ಬಂಧನ ಆಗಿಲ್ಲ. ಸೊ ಎಷ್ಟು ದಿವಸ ತಗೊಳ್ಬಹುದು ಅಂತೀರಾ? ಆಸ್ಪತ್ರೆಯ ಮೂಲಗಳ ಪ್ರಕಾರ ಇನ್ನೂ 15 ದಿವಸ ಒಬ್ಸರ್ವೇಷನ್ ಅಲ್ಲಿ ಇರ್ತಾರೆ. ಯಾಕಂತ ಹೇಳಿದ್ರೆ ಆತನ ದೇಹ ಪ್ರಕೃತಿಯಲ್ಲಿ ಬೇರೆ ಬೇರೆ ಪರಿಣಾಮಗಳು ಉಂಟಾಗುವಂತ ಸಾಧ್ಯತೆಗಳು ಇರುವುದರಿಂದ ಒಬ್ಸರ್ವೇಷನ್ ಅಲ್ಲಿ ಇಡಲೇಬೇಕು. ಯಾಕಂದ್ರೆ ನಿಗಾ ವಹಿಸಲೇಬೇಕು. ಪ್ರತಿ ದಿವಸ ದಿನಕ್ಕೆ 3 ಬಾರಿ ಆತನನ್ನು ವೈದ್ಯರು ಬಂದು ಚೆಕ್ ಮಾಡಲೇಬೇಕು. ಆತನ BP ಪರೀಕ್ಷೆ ಮಾಡಬೇಕು, ಆತನ ಆಹಾರ ಸೇವನೆಯ ಪ್ರಮಾಣವನ್ನು ಪರಿಶೀಲನೆ ಮಾಡಬೇಕು, ಮೂತ್ರ ಪರೀಕ್ಷೆ ಮಾಡಬೇಕು, ಆತನ ಬ್ಲಡ್ ಸ್ಯಾಂಪಲ್ ತಗೊಳ್ಬೇಕು. ಇದೆಲ್ಲ ದೈನಂದಿನ ನಿಗಾ ಏನು ವಹಿಸಬೇಕು ಅದನ್ನು ಮಾಡಲೇಬೇಕು. ಆ ಎಲ್ಲ ರಿಪೋರ್ಟ್ಗಳಲ್ಲಿ ಸಾಮಾನ್ಯ ಸ್ಥಿತಿಗೆ ಬಂದರೆ ಆತನನ್ನು ಡಿಸ್ಚಾರ್ಜ್ ಮಾಡ್ಬೋದು ಅಂತ ವೈದ್ಯರು ತೀರ್ಮಾನಿಸಿದರೆ ಡಿಸ್ಚಾರ್ಜ್ ಮಾಡ್ಬೋದು. ಈ ಪ್ರಕ್ರಿಯೆಗೆ ಈಗಿನ ಮಾಹಿತಿಗಳ ಪ್ರಕಾರ ಸುಮಾರು 15 ದಿವಸ ಬೇಕಾದೀತು ಅನ್ನುವಂಥ ಮಾಹಿತಿಗಳಿವೆ. ಯಾವಾಗ ನಿಖರವಾಗಿ ಬಂಧನವಾಗುತ್ತೆ ಅನ್ನುವಂಥದ್ದು ಇನ್ನೂ ಮಾಹಿತಿ ಇಲ್ಲ. ಒಂದು 15 ದಿವಸದವರೆಗೆ ಅನ್ನುವಂಥ ಸುದ್ದಿ ಹರಡ್ತಾ ಇದೆ ಈಗ. ಇದು ಸಾಧಾರಣ 15 ದಿವಸ ಬೇಕಾಗ್ಬೋದು ಅಂತ ಹೇಳ್ತಾರೆ. ಆತ ಸಹಜ ಸ್ಥಿತಿಗೆ ಬಾರದೆ ಒಬ್ಬ ಆರೋಪಿಯನ್ನು ಬಂಧನ ಪ್ರಕ್ರಿಯೆಗೆ ಒಳಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ವೈದ್ಯರು ಆತನನ್ನು ಡಿಸ್ಚಾರ್ಜ್ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ. ಇನ್ನೊಂದು ಸರ್, ತುಂಬಾ ದೊಡ್ಡ ಒಂದು ಲಾಸ್ಟ್ ನೀವು ಮಾತಾಡಿದಾಗ ಸುಮಾರು ಜನ ಪ್ರಶ್ನೆ ಕೇಳಿದ್ರ, ಪ್ರಶ್ನೆನ ಕಾಮೆಂಟ್ ಅಲ್ಲಿ ಕೇಳಿದ್ರು, ಅದಕ್ಕೆ ಕೇಳ್ತಾ ಇರೋದು, ಏನು ಪಚ್ಚನಾಡಿಯಲ್ಲಿ ಒಬ್ರು ವ್ಯಕ್ತಿ ಇದ್ದಾರೆ, ಅವರೇ ಅವನನ್ನ ಹಿಡಿದಿದ್ದು, ಅವರೇ ಅವನನ್ನ ಗುರುತಿಸಿದ್ದು ಅನ್ನುವಂತ ಸುಮಾರು ಜನ ಕೇಳಿದ್ರು. ಬಟ್ ನಿಮ್ಮ ಪ್ರಕಾರ ಏನ್ ಸರ್, ಅವರೇ ಗುರುತಿಸಿದ್ರ ಅಥವಾ ಪೊಲೀಸರು ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಕ್ಕೆ ಅವರು ಅಲ್ಲೇ ನಿಂತ್ಕೊಂಡಿದ್ರ ಧೈರ್ಯಶಾಲಿಯಾಗಿ ಅಂತ ಹೇಳಿ? ಚೇತನ್ ಬೀಚ್ ರೋಡಿಂದ ಹೊರಟು ಬಂದ ಮೇಲೆ ಪಚ್ಚನಾಡಿಯಲ್ಲಿ ಒಂದು ಗೂಡಂಗಡಿ ಇದೆ ರಸ್ತೆ ಬದಿಯಲ್ಲಿ. ಅಲ್ಲಿ ಅದರ ಎದುರುಗಡೆಗೆ ಒಂದು ಗ್ರೌಂಡ್ ಇದೆ. ಆ ಗ್ರೌಂಡ್ ಅಲ್ಲಿ ಒಂದು ವಾಟರ್ ಟ್ಯಾಂಕ್ ಇದೆ. ಅಲ್ಲಿ ಕಾರಲ್ಲಿ ಕೂತಿದ್ದ. ಆ ಸಂದರ್ಭದಲ್ಲಿ ಯುವಕನೊಬ್ಬ ಬಂದ. ಆತನ ಕೈಯಲ್ಲಿ ಮೊಬೈಲ್ ಇತ್ತು. ಅದರಿಂದಾಗಿ ಅವನ ಮೊಬೈಲ್ ತಗೊಂಡ, ಫೋನ್ ಮಾಡ್ಲಿಕ್ಕೆ ಉಂಟು ಅಂತ ಹೇಳಿ. ಆತನ ಮಾನವೀಯತೆ ನೆಲೆಯಲ್ಲಿ ಇವನಿಗೆ ಮೊಬೈಲ್ ಕೊಟ್ಟಿದ್ದಾನೆ. ಆ ಮೊಬೈಲ್ನಿಂದ ತನ್ನ ತಂದೆಯ ನಂಬರಿಗೆ ಕಾಲ್ ಮಾಡಿದ್ದಾನೆ. ಕಾಲ್ ಮಾಡಿ ತಂದೆ ಹತ್ರ ಮಾತಾಡಿದ್ದಾನೆ. ಆಗ ಆ ಸಂದರ್ಭದಲ್ಲಿ ಮನೆಯಲ್ಲಿ ಪೊಲೀಸರು ಚೇತನ್ನನ್ನು ವೆಯ್ಟ್ ಮಾಡ್ತಾ ಇದ್ರು, ಕಾಯ್ತಾ ಇದ್ರು. ಯಾಕಂತ ಹೇಳಿದ್ರೆ ಬೀಚ್ ರೋಡಿಂದ ಓಡಿದಂತಹ ಚೇತನ್ ಮನೆಗೆ ಬರ್ಬೋದು ಎನ್ನುವಂಥ ನಿರೀಕ್ಷೆ ಪೊಲೀಸರದಾಗಿತ್ತು. ಅದರಿಂದಾಗಿ ಅವ್ರು ಮನೆಯಲ್ಲಿ ಪೊಲೀಸರು ಇದ್ರು. ಆಗ ಚೇತನ್ನ ತಂದೆ ಪೊಲೀಸರ ಕೈಗೆ ಫೋನ್ ಕೊಟ್ಟರು, ಚೇತನೇ ಫೋನ್ ಮಾಡಿದ್ದಾನೆ ಅಂತ ಹೇಳಿ. ಪೊಲೀಸರು ಚೇತನ್ ಹತ್ರ ಮಾತಾಡಿ ಎಲ್ಲಿದೆ, ಪಂಚನಾಡಿಯಲ್ಲಿದ್ದಾನೆ ಅಂತ ಹೇಳಿದ್ದಾನೆ. ಚೇತನ್ ಫೋನ್ ಕಟ್ ಮಾಡಿದ, ಆ ಯುವಕನ ಕೈಗೆ ಫೋನ್ ಕೊಟ್ಟ. ಆಗ ಪೊಲೀಸ್ನವ್ರು ಏನು ಮಾಡಿದ್ರು, ಆ ನಂಬರ್ ಇತ್ತಲ್ಲ ಚೇತನ್ನ ತಂದೆಯ ಫೋನ್ನಲ್ಲಿ ಆ ನಂಬರ್ ಫೀಡ್ ಆಗಿತ್ತಲ್ಲ, ಯಾವ ನಂಬರಿಂದ ಬಂದಿದೆ ಅಂತ ಹೇಳಿ, ಆ ನಂಬರಿಗೆ ಕಾಲ್ ಮಾಡಿದ್ರು. ಅಷ್ಟೊತ್ತಿಗೆ ಆ ಯುವಕ ಫೋನ್ ಎತ್ತಗೊಂಡ. ಫೋನ್ ಎತ್ತಗೊಂಡಾಗ ಅವನಿಗೆ ಮಾಹಿತಿ ಕೊಟ್ಟರು, ಹೀಗೆ ಅವನು ಬೀಚ್ ರೋಡಿನಲ್ಲಿ ಕೊಲೆ ಮಾಡಿ ಬಂದಂಥ ಆರೋಪಿ, ಆತನ ಮೇಲೆ ನಿಗಾ ಇಡಿ, ಆತನನ್ನು ಆಚೆ ಈಚೆ ಹೋಗ್ಲಿಕ್ಕೆ ಬಿಡಬೇಡಿ ಅಂತ ಹೇಳಿ ನಾವು ಬರ್ತಾ ಇದ್ದೀವಿ ಅಂತ ಹೇಳಿ. ಹೌದು. ಆಗ ಆ ಹುಡುಗ ಏನು ಮಾಡಿದ, ಇವರನ್ನು ಬಂದು ವಿಚಾರಿಸಿದ, ನೀನು ಬೀಚ್ ರೋಡಲ್ಲಿ ಕೊಲೆ ಮಾಡಿ ಬಂದವನ ಅಂತ ಹೇಳಿ. ಆಗ ಚೇತನ ಗಡಿಬಿಡಿಯಾದ, ಆತನನ್ನು ಪ್ರತಿರೋಧ ತೋರ್ಲಿಕ್ಕೆ ಪ್ರಯತ್ನ ಪಟ್ಟ. ಅಷ್ಟೊತ್ತಿಗೆ ಆ ಯುವಕ ಏನು ಮಾಡಿದ, ಧೈರ್ಯದಲ್ಲಿ ಇವರ ಕಾರಿನ ಕೀ ತೆಗ್ದ, ಇವ ಓಡಬಾರ್ದು ಅಂತ ಹೇಳಿ ತೆಗೆದು ಮತ್ತೆ ಅವನನ್ನು ಬೇರೆಯವರ ಸ್ನೇಹಿತರೆಲ್ಲ ಸೇರಿದ್ದು ಅವನನ್ನು ಕಾರ್ನಿಂದ ಇಳಿಸಿ ಅಲ್ಲಿ ಗೂಡಂಗಡಿಯ ಬಾಗಿಲಲ್ಲಿ ಕೂರಿಸಿದ್ರು. ಅವರೇ ಒಂದು ಚಿಕ್ಕ 1-2 ನಿಮಿಷದ್ದು ವಿಡಿಯೋ ಸಹ ಮಾಡಿದ್ದಾರೆ. ಹೀಗೆ ಚೇತನ್ನ ಮನೆಯಲ್ಲಿದ್ದ ಪೊಲೀಸರು ಇಮಿಡಿಯೇಟ್ ಇಲ್ಲಿ CCB ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. CCB ಪೊಲೀಸರು ಬಂದರು, ಈಚೆಯಿಂದ ಬೀಚ್ ರೋಡ್ನಿಂದ ಬಂಟ್ವಾಳ ಪೊಲೀಸರು ಬಂದರು. ಎಟ್ ಎ ಟೈಮಿಗೆ ಬಂದು ಅವನನ್ನ ಪಿಕಪ್ ಮಾಡ್ಕೊಂಡಿದ್ದಾರೆ. ಸೊ ಅಂದ್ರೆ ಅದರ ಅರ್ಥ, ಯಾವಾಗ ಫೋನ್ ಹೋಗುತ್ತೆ ಆ ಯುವಕನಿಗೆ ಪೊಲೀಸರೇ ಹೇಳ್ತಾರೆ, ನೀನು ಅಲ್ಲಿ ನಿಂತ್ಕೊಂಡು ಕಾಯ್ಬೇಕು, ಅವ್ರು ನಾನು ಹಿಡಿಬೇಕು ನೀನ್ ಅಂತ ಹೇಳಿ. ಹೌದು. ಆಗ ಏನಾಯ್ತು, ಒಂದು ಕೊಲೆ ಪ್ರಕರಣದ ಆರೋಪಿ ಅಂತ ಹೇಳಿದಾಗ ಆ ಯುವಕರಿಗೂ ಒಂದು ಇಂಟ್ರೆಸ್ಟ್ ಬಂತು ನೋಡಿ, ಧೈರ್ಯ ಬಂತು. ಧೈರ್ಯ ಮಾಡಿ ಇಲ್ಲ ಅವ್ನು ಧೈರ್ಯ ಮಾಡಿ ಹಿಡಿದ. ಸೊ ಇದು ಆಕ್ಚುಲಿ ನಡೆದಂತ ಘಟನೆ. ಇದು ಅದೇ ನಡೆದಿರೋದು ಸರ್. ಇನ್ನೊಂದು ಏನಂದ್ರೆ, ಇನ್ನೊಂದು ಕಾಮೆಂಟ್ ಬಂದಿತ್ತು ನನಗ, ಆ ಕಾಮೆಂಟ್ ಬಗ್ಗೆನೂ ಕೇಳಬೇಕು. ಏನಂತ ಹೇಳಿದ್ರೆ, ಚೇತನನ ಅವರ ತಂದೆ ಭೇಟಿಯಾಗಿದ್ರು, ತಂದೆ ಒಟ್ಟಿಗೆ ಮಾತಾಡಿದ ಅನ್ನುವಂತದ್ದು ಬಂದಿತ್ತಂತೆ. ಸುಮಾರು ಜನ ಕಾಮೆಂಟ್ಸ್ ಹಾಕಿದ್ರು. ನೀವೇನ್ ಹೇಳ್ತೀರಾ ಸರ್ ಇದಕ್ಕೆ? ತಂದೆ ಭೇಟಿಯಾಗಿದ್ರ ಚೇತನ್? ಇಲ್ಲ, ಕೊಲೆ ನಡೆದ ನಂತರ ಚೇತನ್ ತಂದೆ ಹತ್ರ ಮಾತನಾಡಿದ್ದು ಪಚ್ಚನಾಡಿಯ ಯುವಕನ ಫೋನ್ನ ಮೂಲಕವೇ ಹೊರತು ನೇರವಾಗಿ ಮಾತನಾಡಲಿಲ್ಲ. ಯಾಕೆ ಬಿಡ್ಬೋದಿತ್ತಲ್ಲ, ಆಸ್ಪತ್ರೆಯಲ್ಲಿ ಮಾತಾಡ್ಬೋದಲ್ಲ ಸರ್? ಆಸ್ಪತ್ರೆಯಲ್ಲಿ ಅಂತ ಹೇಳಿದ್ರೆ ಆಸ್ಪತ್ರೆಗೆ ಅವರು ಬಂದೇ ಇಲ್ಲ. ಆ ಸಂದರ್ಭದಲ್ಲಿ ಪೊಲೀಸರು ಸಹ ಯಾರನ್ನು ಹತ್ತಿರ ಬಿಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಅವನ ತಂದೆ ತಾಯಿಯನ್ನು ಸಹ ಅವರು ಹತ್ತಿರ
ಬಿಟ್ಟು ಕೊಡುವುದಿಲ್ಲ. ಹಾ, ಬೇಕಾದ್ರೆ ದೂರದಲ್ಲಿ ನಿಂತು ನೋಡಿ ಹೋಗಿ ಅಂತ ಅಷ್ಟೇ ಹೇಳ್ತಾರೆ ಹೊರತು ಹತ್ತಿರಕ್ಕೆ ಸೇರಿಸಿಕೊಳ್ಳುವುದಿಲ್ಲ. ಇದು ಅರೆಸ್ಟ್ ಆಗಿಲ್ಲ, ಯಾಕಂದ್ರೆ ಪೊಲೀಸರ ನಿಗಾದಲ್ಲಿದ್ದಾನೆ. ಅವನಿಗೆ ಬಟ್ಟೆ ಚೇಂಜ್ ಮಾಡಲಿಕ್ಕೆ, ಬಟ್ಟೆ ಕೊಡ್ಲಿಕ್ಕೆ ಇದನ್ನೆಲ್ಲ ವ್ಯವಸ್ಥೆ ಮಾಡ್ತಾರೆ ಪೊಲೀಸರು. ಆದರೆ ಹತ್ತಿರಕ್ಕೆ ಯಾರನ್ನು ಹೋಗ್ಲಿಕ್ಕೆ ಬಿಡುದಿಲ್ಲ. ಯಾಕಂತ ಹೇಳಿದ್ರೆ ಅವರು ಹೋಗಿ ಆತನೊಂದಿಗೆ ಮಾತನಾಡಿದರೆ ಹೊರಗಿನ ವಿಚಾರಗಳನ್ನು ಕೆಲವನ್ನು ಆತನ ಬಳಿ ಪ್ರಸ್ತಾಪಿಸಬಹುದು. ಆಗ ಪುನಃ ಆತ ವಿಚಲಿತನಾಗಬಹುದು. ಇದರಿಂದ ಮತ್ತೊಂದು ಸಮಸ್ಯೆ ಸೃಷ್ಟಿಯಾಗಬಹುದು ಅಂತ ಹೇಳಿ ಸಾಮಾನ್ಯವಾಗಿ ಪೊಲೀಸರು ಆರೋಪಿಗಳೊಂದಿಗೆ ಸಾರ್ವಜನಿಕರನ್ನಾಗ್ಲಿ ಆತನ ಮನೆಯವರನ್ನಾಗ್ಲಿ ಹೆಚ್ಚಾಗಿ ಬೆರೀಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಅದೇ ಅಂದ್ರೆ ರೀತಿ ಇಂಥ ಸಮಯದಲ್ಲಿ ಅಂದ್ರೆ ಇನ್ನೂ ಬಂಧನವಾಗಿಲ್ಲ, ಏನಾಗಿಲ್ಲ, ಇನ್ನೂ ಬಂಧನವಾಗಿಲ್ಲ, ವಿಚಾರಣೆ ಆಗಿಲ್ಲ, ಎನ್ಕ್ವೈರಿ ಆಗಲಿಲ್ಲ, ಇನ್ನೆಲ್ಲ ಪ್ರಕ್ರಿಯೆಗಳು ನಡೀಲಿಕ್ಕೆ ಇದೆ. ಆ ಸಂದರ್ಭದಲ್ಲಿ ಆತನ ಮನೆಯವರನ್ನು ಬಿಡಿ ಯಾರನ್ನೂ ಸಹ ಅವರು ಹತ್ತಿರಕ್ಕೆ ಬಿಟ್ಟುಕೊಡುವುದಿಲ್ಲ. ಸಮಸ್ಯೆ ಅಂದ್ರೆ ಇಲ್ಲಿದೆ. ಯಾಕಂದ್ರೆ ಈ ಪ್ರಕರಣ ಅಂತಲ್ಲ, ಯಾವುದೇ ಪ್ರಕರಣದಲ್ಲಿ ಒಬ್ಬ ಆರೋಪಿಯನ್ನು ಪೊಲೀಸರು ಬಂಧಿಸಿದರೆ ಆತನನ್ನು ಭೇಟಿಯಾಗಲಿಕ್ಕೆ ಯಾರಿಗೂ ಅವಕಾಶ ಕೊಡುವುದಿಲ್ಲ. ಅಂದ್ರೆ ಅವ್ರದ್ದು ಎಲ್ಲ ವಿಚಾರಣೆ ಎಲ್ಲ ಪೂರ್ಣ ಪ್ರಮಾಣ ಆಗುವವರೆಗೆ ಆತನ ವಿಚಾರಣೆ ಪೂರ್ಣ ಪ್ರಮಾಣ ಆಗಿ ಆತನನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಕೋರ್ಟ್ ಆತನನ್ನು ಜೇಸಿ ಕಳಿಸಿದ ಮೇಲೆ ನೀವು ಹೋಗಿ ಸಬ್ ಜೈಲಲ್ಲಿ ಬೇಕಾದರೆ ಅವರನ್ನು ಮೀಟು ಮಾಡಿ ಪೊಲೀಸ್ ಸ್ಟೇಷನಲ್ಲಿ ಮೀಟು ಮಾಡಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಹೊರಗಿನ ವಿಚಾರಗಳು ಆತನಿಗೆ ಗೊತ್ತಾಗಬಾರದು ಒಂದು, ಮತ್ತೆ ಆತನ ಮೇಲೆ ಬೇರೆ ಏನಾದರೂ ದಾಳಿಗಳಾಗುವಂತಹ ಸಾಧ್ಯತೆಗಳಿದ್ರೆ ಅದನ್ನೂ ಸಹ ಪೊಲೀಸರು ಆಲೋಚನೆ ಮಾಡ್ತಾರೆ. ಯಾರೋ ಒಬ್ಬ ಮಾತಾಡ್ಲಿಕ್ಕೆ ಅಂತ ಬಂದ, ಹಾಕಿದ, ಪೊಲೀಸ್ ಕಸ್ಟಡಿಯಲ್ಲಿರುವಾಗ ಒಬ್ಬ ಅಪರಾಧಿಯನ್ನ ರಕ್ಷಿಸುವ ಹೊಣೆಯೂ ಪೊಲೀಸರದ್ದೇ. ಆದ್ರಿಂದಾಗಿ ಪೊಲೀಸರು ಅಂಥದ್ದಕ್ಕೆ ಅವಕಾಶವೇ ಕೊಡುವುದಿಲ್ಲ. ಯಾಕಂದ್ರೆ ಇವನು ಗಂಭೀರ ಪ್ರಕರಣದ ಆರೋಪಿ. ಬೇರೆ ಗಂಭೀರ ಪ್ರಕರಣ ಅಂತಲ್ಲ, ಸಾಮಾನ್ಯ ಪ್ರಕರಣದ ಆರೋಪಿಯನ್ನೂ ಸಹ ಪೊಲೀಸರು ಅವಕಾಶ ಕೊಡುವುದಿಲ್ಲ. ಪೊಲೀಸರು ಯಾವ ಸಂದರ್ಭದಲ್ಲಿ ಅವಕಾಶ ಕೊಡ್ತಾರಂತ ಹೇಳಿದ್ರೆ, ಹಾರ್ಡ್ ಕೋರ್ ಕ್ರಿಮಿನಲ್ಗಳು ಇರ್ತಾರಲ್ಲ, ಯಾವುದೇ ವಿಚಾರವನ್ನು ಬಾಯಿ ಬಿಡದಂತಹ ಹಾರ್ಡ್ ಕೋರ್ ಕ್ರಿಮಿನಲ್ಗಳು ಇರ್ತಾರೆ ಕೆಲವೊಂದು ಸಂದರ್ಭದಲ್ಲಿ. ಅಂತ ಸಂದರ್ಭದಲ್ಲಿ ಅವರನ್ನು ಬಾಯಿ ಬಿಡಿಸ್ಲಿಕ್ಕೆ ಅವರ ಮನೆಯವರನ್ನು ಕರೆಸಿ ಅವರನ್ನ ಮಾತಾಡಿಸ್ಲಿಕ್ಕೆ ಬಿಟ್ಟು ಅವನ ಮನಸ್ಸನ್ನು ಹದ ಮಾಡಲಿಕ್ಕೆ ಮಾತ್ರ ಅವಕಾಶ ಕೊಡ್ತಾರೆ ಹೊರತು ಇಂತಹ ಕ್ರಿಮಿನಲ್ ಪ್ರಕರಣಗಳಲ್ಲಿ ಅವರು ಅವಕಾಶ ಕೊಡುವುದೇ ಇಲ್ಲ. ಸೊ ಒಟ್ಟಾರೆಯಾಗಿ ಇಲ್ಲಿ ಇನ್ನೂ ಬಂಧನವಂತೂ ಆಗಿಲ್ಲ. ಬಂಧನ ಅಂತ ಆಗಿಲ್ಲ. ಇನ್ನು ಬಂಧನವಾಗೋದಕ್ಕೆ ಎಷ್ಟು ದಿವಸ ಆಗುತ್ತೆ ಅನ್ನೋದಕ್ಕೂ ನಿಖರವಾದ ಗೊತ್ತಿಲ್ಲ. ನಿಖರವಾಗಿ ಅಂದಾಜಿಸಲಿಕ್ಕೆ ಆಗೋದಿಲ್ಲ. ಯಾವಾಗ ಆತನಿಗೆ ಟ್ರೀಟ್ಮೆಂಟ್ ಕೊಡ್ತಿರುವಂಥ ವೈದ್ಯರು ಸರ್ಟಿಫೈ ಮಾಡಬೇಕು ಆತ ಸಾಮಾನ್ಯ ಸ್ಥಿತಿಗೆ ಬಂದ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಅವ ವಿಷ ತೆಗೆದುಕೊಳ್ಳುವುದಕ್ಕಿಂತ ಮೊದಲ ಯಾವ ಸ್ಥಿತಿಯಲ್ಲಿದ್ದನೋ ಆ ಸ್ಥಿತಿಗೆ ಆತ ಬರಬೇಕು. ಆತನ ಎಲ್ಲ ಅಂಗಾಂಗಗಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಬೇಕು. ಅಂತಹ ಸಂದರ್ಭದಲ್ಲಿ ಆತನ ಡಿಸ್ಚಾರ್ಜ್ ಮಾಡ್ತಾರೆ. ನೋಡುವ ಸರ್, ಯಾವತ್ತು ಡಿಸ್ಚಾರ್ಜ್ ಆಗುತ್ತೆ, ಯಾವತ್ತು ಬಂಧನವಾಗುತ್ತೆ, ಮುಂದೆ ತನಿಖೆಯಲ್ಲಿ ಏನೆಲ್ಲ ವಿಷಯಗಳು ಹೊರಗೆ ಬರ್ತಾವ ಅಂತ ಹೇಳಿ ಕಾದ್ ನೋಡುವ ಸರ್. ತುಂಬಾ ಧನ್ಯವಾದ. ನಮಸ್ತೆ.